ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗುರುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊನ್ನೆಯಿಂದ ನಾನು ಡೈಲಿ ವ್ಲಾಗ್ ಶೇರ್ ಮಾಡಿರಲಿಲ್ಲ. ಭಾನುವಾರ ನಾನು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿದ್ದಂಥ ವ್ಲಾಗ್ನ ಶೇರ್ ಮಾಡಿದ್ದೆ. ತುಂಬ ಜನಕ್ಕೆ ಇಷ್ಟ ಆಯಿತು. ಆ ವ್ಲಾಗ್ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿರುತ್ತೆ, ವಾಚ್ ಮಾಡಿ. ಹಾಗೆಯೇ ಇವತ್ತು ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ ತಯಾರಿ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟು ಪಡ್ಡು, ಆಮೇಲೆ ಸ್ಯಾಂಡ್ವಿಚ್ಚು ತನಗೆ ಸ್ಕೂಲಿಗೆ ತೊಗೊಂಡೋಗೋದಕ್ಕೋಸ್ಕರ ಸ್ಯಾಂಡ್ವಿಚ್ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಪಡ್ಡು ಹಿಟ್ಟಿತ್ತು, ದೋಸೆ ಹಿಟ್ಟು, ಹಾಗೆ ಪಡ್ಡು ಮತ್ತು ಚಟ್ನಿ. ಈಗ ಇಲ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಯೋನೀಸು, ಹಾಗೆ ಹಾಟ್ ಆ್ಯಂಡ್ ಸ್ವೀಟು ಕೆಚಪ್ ಬರುತ್ತಲ್ವ, ಟೊಮೆಟೊ ಮತ್ತು ಚಿಲ್ಲಿದು, ಆ ಕೆಚಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟರ್ ಇಟ್ಕೊಂಡಿದ್ದೀನಿ. ಫಸ್ಟ್ ಈಗ ನಾವು ಅದು ಒಳಗಡೆ ಸ್ಟಫಿಂಗ್ ಮಾಡ್ತೀವಲ್ವ ಸ್ಯಾಂಡ್ವಿಚ್ಗೆ, ಅದಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಟೊಮೆಟೊ, ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡದೊಂದು ಕ್ಯಾರೆಟನ್ನ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಬೇಕು, ಆಲೂಗಡ್ಡೆ ಬೇಕಾದರೂ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಬೇಕಾದರೂ ನೀವು ಹಾಕ್ಕೋಬೋದು. ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೋದು. ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸು ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸು, ಮಿಕ್ಸ್ಡ್ ಹರ್ಬ್ಸ್ ಎರಡೂ ಇತ್ತು. ಬೆಳಗ್ಗೆ ಜ್ಞಾಪಕ ಬರಲಿಲ್ಲ ನನಗೆ, ಹಾಗಾಗಿ ಬರೀ ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟನ್ನು ಮಾತ್ರ ಹಾಕಿ ಅದ್ರ ಜೊತೆಗೆ ಮಯೋನೀಸ್ ಹಾಕ್ತಾಯಿದ್ದೀನಿ. ಮಯೋನೀಸ್ ಬದಲು ನೀವು ಚೀಸ್ ಇದ್ದರೆ ಚೀಸ್ ಕೂಡ ಹಾಕ್ಕೊಬೋದು. ಅದು ಕೂಡ ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಮೇಯ್ನಾಗಿ ಮಕ್ಕಳು ಈ ರೀತಿ ಸ್ಯಾಂಡ್ವಿಚ್ ಎಲ್ಲ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಇದು ಹೆಲ್ದಿಯಾಗಿ ನಾವು ಮಾಡಿಕೊಡ್ತೀವಿ, ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈಗ ಸ್ವಲ್ಪ ನಾನು ಮಯೋನೀಸ್ ಕೂಡ ಹಾಕ್ತೀನಿ. ಒಂದು 2.5 ಟೇಬಲ್ ಸ್ಪೂನಷ್ಟು ಮಯೋನೀಸ್ ಹಾಕಿದ್ದೀನಿ. ಮಯೋನೀಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನು ಸ್ಟಫಿಂಗು ಇಷ್ಟೇ ರೆಡಿ ಆಯಿತು. ಬ್ರೆಡ್ಡು ಇಷ್ಟು ಸ್ಟಫಿಂಗಲ್ಲಿ ಸುಮಾರು ನಾವು ಒಂದು 6ರಿಂದ 7 ಸ್ಯಾಂಡ್ವಿಚ್ಚನ್ನ ರೆಡಿ ಮಾಡ್ಕೊಬೋದು. ನೀಟಾಗಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ಟಫಿಂಗ್ ರೆಡಿ ಆದ ನಂತರ ಈಗ ನಾನು ಈ ಬ್ರೆಡ್ ಸ್ಲೈಸನ್ನೆಲ್ಲ ಇಟ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಈ ಟೊಮೆಟೊ ಕೆಚಪ್ ಏನಿದೆ ನೋಡಿ, ಸ್ವೀಟ್ ಆ್ಯಂಡ್ ಹಾಟ್ ಕೆಚಪ್ ಬರುತ್ತಲ್ವ, ಆ ಕೆಚಪ್ಪನ್ನ ಸ್ಪ್ರೆಡ್ ಮಾಡ್ಕೊಂಬಿಡ್ತೀನಿ. ನೀಟಾಗಿ ಈ ಬ್ರೆಡ್ ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ನಾನು ಸ್ಟಫಿಂಗ್ ಇಡ್ತೀನಿ. ನೀವು ಬೇಕಂದರೆ ಈ ಟೊಮೆಟೊ ಕೆಚಪ್ಪನ್ನು ಕೂಡ ಸ್ಟಫಿಂಗಲ್ಲೇ ಹಾಕಿ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿಬಿಟ್ಟು ಬೇಕಾದರೆ ಹಂಗೆ ಡೈರೆಕ್ಟಾಗಿ ಸ್ಟಫಿಂಗ್ ಇಟ್ಟು ಮಾಡಿದರೂ ಆಗುತ್ತೆ. ನಾನು ಇವತ್ತು ಈ ಥರ ಮಾಡ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ಎಲ್ಲ ಸ್ಪ್ರೆಡ್ ಮಾಡಿದ್ದಾಯಿತು. ಈಗ ನಾನು ಸ್ಟಫಿಂಗನ್ನು ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ ಅದರಲ್ಲಿ, ಬ್ರೆಡ್ಡಲ್ಲಿ. ಸ್ಯಾಂಡ್ವಿಚ್ ಮೇಕರಲ್ಲಿ ಕೂಡ ಮಾಡ್ಕೊಬೋದು ನಾವು. ಇದೇ ಮೆಥಡಲ್ಲಿ ಸೇಮು ನಾವು ತವಾದಲ್ಲಿ ಕೂಡ ಮಾಡ್ಕೊಬೋದು. ಬಟರ್ ಹಾಕ್ಬಿಟ್ಟು ತವಾಕ್ಕೆ ಇದನ್ನು ನೀಟಾಗಿ ಈ ರೀತಿ ಸ್ಟಫಿಂಗ್ ಎಲ್ಲ ಇಟ್ಟು ಸ್ಯಾಂಡ್ವಿಚ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನೆಲ್ಲದು 2 ಸ್ಲೈಸಿಗೆ ನಾನು ಸ್ಟಫಿಂಗ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಯಾಂಡ್ವಿಚ್ ಮೇಕರು, ನೀವು ನೋಡಿದ್ದೀರ ವಿಡಿಯೋಗಳಲ್ಲಿ. ಈ ಸ್ಯಾಂಡ್ವಿಚ್ ಮೇಕರೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇದ್ರ ಮೇಲೆ ಸ್ವಲ್ಪ ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಹಾಕಿ ಮಾಡಿದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ಯಾಂಡ್ವಿಚ್ದು. ಬಟರ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ ಸ್ಯಾಂಡ್ವಿಚ್ ಮೇಕರಲ್ಲಿ. ಅದಾದಮೇಲೆ ಈಗ ನಾನು ಸ್ಯಾಂಡ್ವಿಚ್ಗಳನ್ನ ಇಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಇದೆ, ಈ ಲಾಕ್ ಮಾಡೋದಷ್ಟೇ. ಇವಾಗ ಈ ರೆಡ್ ಕಲರ್ ಲೈಟ್ ಏನಿದೆ ನೋಡಿ, ಅದ್ರ ಪಕ್ಕದಲ್ಲಿ ಗ್ರೀನ್ ಇದೆಯಲ್ವ, ಅದು ಆನ್ ಆಗಿಬಿಟ್ರೆ ರೆಡಿ ಆಯಿತು ಅಂತ ನೋಡಿ. ಈಗ ಗ್ರೀನ್ ಕಲರ್ ಲೈಟ್ ಆನ್ ಆಗಿದೆ. ಈಗ ಸ್ಯಾಂಡ್ವಿಚ್ ರೆಡಿ ಆಯಿತು. ಜಸ್ಟ್ ಇದು ಒಂದು 2 ನಿಮಿಷದಲ್ಲಿ, 2 ನಿಮಿಷನೂ ಬೇಡ, 1.5 ನಿಮಿಷದಷ್ಟೊತ್ತಿಗೆ ಸ್ಯಾಂಡ್ವಿಚ್ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಈಸಿಯಾಗಿ ಫಾಸ್ಟಾಗಿ ರೆಡಿ ಆಗುತ್ತೆ. ತವದಲ್ಲಾದರೆ ಒಂದು 2 ನಿಮಿಷ ತೊಗೊಳುತ್ತೇನೋ, 2ರಿಂದ 3 ನಿಮಿಷ. ಸ್ಯಾಂಡ್ವಿಚ್ ಮೇಕರಲ್ಲಿ ತುಂಬ ಚೆನ್ನಾಗಿ ಫಾಸ್ಟಾಗಿ ರೆಡಿ ಆಗುತ್ತೆ. ಇದ್ರ ಮೇಲೆ ಕೂಡ ಬ್ರೆಡ್ ಸ್ಲೈಸ್ ಮೇಲೂ ಸ್ವಲ್ಪ ಬಟರ್ ಇಟ್ಟರೆ ಮೇಲೆ ಒಂಥರ ಕ್ರಿಸ್ಪಿನೆಸ್ ಎಲ್ಲ ಚೆನ್ನಾಗಿ ಬರುತ್ತೆ.
ಸ್ಯಾಂಡ್ವಿಚ್ ರೆಡಿ ಆಯಿತು. ಈಗ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ತಣ್ಣ ಆಗಲಿ, ತಣ್ಣ ಆದಮೇಲೆ ಸ್ನ್ಯಾಕ್ಸ್ ಬಾಕ್ಸಿಗೆ ಇಡೋಣ ಅಂಥೇಳಿ ಹಾಗೆಯೇ ಇಟ್ಟಿದ್ದೀನಿ. ತಿನ್ನೋದಕ್ಕೆ ತನಗೂ ಕೂಡ ಒಂದೆರಡು ಪೀಸ್ ಹಾಕಿ ಕೊಟ್ಟೆ. ಇನ್ನೊಂದು ರೌಂಡ್ ಹಾಕಿದ್ನಲ್ವ ಫ್ರೆಂಡ್ಸ್, ಅದು ಕೂಡ ಈಗ ರೆಡಿ ಆಯಿತು. ತಣ್ಣ ಆಗಿದೆ. ಇವಾಗ ನಾನು ಸ್ನ್ಯಾಕ್ಸ್ ಬಾಕ್ಸಿಗೆ ಇಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಕಡೆ ಈಗ ಇಲ್ಲಿ ನೋಡ್ಬೋದು ಪಡ್ಡು ಕೂಡ ರೆಡಿ ಆಗ್ತಾ ಇದೆ. ಆಲ್ರೆಡಿ ಒಂದು ಟ್ರಿಪ್ಪು ಪಡ್ಡುನ ರೆಡಿ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿ ಈಗ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ. ತನಗೆ ಆಲ್ರೆಡಿ ಹಾಕ್ಕೊಟ್ಬಿಟ್ಟಿದ್ದೀನಿ, ಅವಳು ತಿಂತಾ ಇದ್ದಾಳೆ. ಇದ್ರ ಜೊತೆಗೆ ಚಟ್ನಿ. ಚಟ್ನಿ ಟೊಮೆಟೊ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂಥ ಚಟ್ನಿ ಇದು. ಫ್ರೆಂಡ್ಸ್, ಹಾಗೆಯೇ ಬೆಳಗ್ಗೆನೇ ತನು ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ನನಗೆ ಹೊರಗಡೆ ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಅಂತೇಳಿ ಬಂದಿದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಬಂದಿದ್ವಿ. ಇವಾಗ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆ. ಹಾಗೆ ಇಲ್ಲಿ ಜ್ಯೂಸ್ ಅಂಗಡಿ ಹತ್ರ ನಿಂತ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಜ್ಯೂಸ್ ಕುಡಿತಾ ಇದ್ವಿ. ತನ್ನನ್ನು ಬಿಟ್ಬಿಟ್ಟು ಕುಡಿತಾ ಇದ್ದೀವಿ ಅಂತ ಬೇಜಾರಾಗ್ತಾಯಿತ್ತು. ಆದರೂ ಒಂದು ಸ್ವಲ್ಪ ದಹಾದಂಗೆ ಆಗ್ತಾಯಿತ್ತು ಬಿಸಿಲಲ್ಲಿ ಬಂದು. ಹಂಗಾಗಿ ಒಂದು ಜ್ಯೂಸ್ ಕುಡಿದ್ವಿ, ಮೋಸಂಬಿ ಜ್ಯೂಸು. ಬೆಳಗ್ಗೆ ಅಂದರೆ ಇವಾಗ ಟೈಮ್ ಇನ್ನೂ 11 ಗಂಟೆ ಆಗಿದೆ ಅಷ್ಟೇ. ಜ್ಯೂಸ್ ಕುಡ್ಕೊಂಡು ಆಮೇಲೆ ಅಲ್ಲೇ ಒಂದು ನಿಯರಲ್ಲಿ ಒಂದು ನರ್ಸರಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಈಗ ಒಂದು ಗಿಡ ತೊಗೊಂಡೆ. ತುಂಬ ದಿನದಿಂದ ದಾಸವಾಳ ಗಿಡ ತರಬೇಕು ಅಂತ ಅನ್ಕೊತಾ ಇದ್ದೆ. ತುಂಬ ವೆರೈಟೀಸ್ ಗಿಡಗಳುಂಟಿಲ್ಲಿ. ಇಲ್ಲಿ ಬಂದು ದಾಸವಾಳ ಗಿಡ ತೊಗೊಂಡೆ ನೋಡಿ. ಇದು 70 ರೂಪಾಯಿ ದಾಸವಾಳ ಗಿಡಕ್ಕೆ. ತುಂಬ ನನಗೆ ದಾಸವಾಳ ಗಿಡ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಅದನ್ನು ತೊಗೊಂಡೆ. ವೈಟ್ ಕಲರ್ ನೋಡೋಣ ಅಂತ ಅಂದ್ಕೊಂಡೆ. ವೈಟ್ ಕಲರು ತುಂಬ ದೊಡ್ಡ ಗಿಡ ಇತ್ತು, ಹಂಗಾಗಿ ಅದು ಸರಿಯಾಗಲ್ಲ ಅಂಥೇಳಿ ರೆಡ್ ಕಲರ್ನೇ ತೊಗೊಂಬಂದೆ. ಈಗ ಮನೆಗೆ ಬಂದಿದ್ದಾಯಿತು ನೋಡಿ. ಗಿಡನ ತಂದು ಇಲ್ಲಿ ಇಟ್ಟಿದ್ದೀನಿ. ಇದೇ ಪಾಟಲ್ಲಿ ಹಾಕೋಣ ಅಂಥೇಳಿ. ಆ ಪಾಟಲ್ಲಿ ಇದ್ದಿದ್ದು ಕನಕಾಂಬರ ಗಿಡ ದಿಢೀರ್ನೇ ಹೋಯ್ತು ಫ್ರೆಂಡ್ಸ್. ಚೆನ್ನಾಗಿ ಕನಕಾಂಬರ ಬಿಡ್ತಾಯಿತ್ತು, ದಿಢೀರ್ನೇ ಒಣಗೋಯ್ತು. ಹಂಗಾಗಿ ಈ ಪಾಟಲ್ಲಿ ದಾಸವಾಳ ಹಾಕೋಣ ಅಂತ ತಂದಿಟ್ಟಿದ್ದೀನಿ ನೋಡಿ. 4-5 ಮೊಗ್ಗು ಕೂಡ ಆಗಿದೆ. ಒಂದು ಹೂವು ಅರಳಿ ಇನ್ನೇನು ಬಾಡೋ ಸ್ಟೇಜಲ್ಲಿದೆ. ಹಾಗೆ ಟೊಮೆಟೊ ಗಿಡ ನೋಡಿ, ಟೊಮೆಟೊ ರೇಟ್ ಜಾಸ್ತಿ ಆಗಿದೆ. ಒಂದು 4 ಟೊಮೆಟೊ ಬಿಡುತ್ತೇನೋ ಅಂತ ನೋಡ್ತಾನೆ ಇದ್ದೀನಿ. ಗಿಡ ಮಾತ್ರ ದೊಡ್ಡದಾಗಿ ಬೆಳೆದಿದೆ. ಟೊಮೆಟೊದು ಹೂವನೂ ಆಗಿಲ್ಲ, ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ನನ್ನ ನೆಲ್ಲಿಕಾಯಿ ಗಿಡ ಅಂತೂ ಹಬ್ಬು ಬಿಟ್ಟಿದೆ. ಆ ಕಡೆ ಇಟ್ಟರೆ ಸರಿಯಾಗಲ್ಲ, ಎಲ್ಲರಿಗೂ ಟಚ್ ಆಗುತ್ತೆ ಅಂಥೇಳಿ ಈ ಗಿಡದ ಹತ್ರ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ. ಹಾಗೆಯೇ ಒಂದು ಸ್ವಲ್ಪ ಕ್ಯಾರೆಟು, ಬೀನ್ಸು, ಹಾಗೆಯೇ ಇದು ಹೀರೆಕಾಯಿ, ಮೂಲಂಗಿ ಇದನ್ನೆಲ್ಲ ತೊಗೊಂಬಂದೆ. ಅಲ್ಲಿ ಫ್ರೆಶ್ ಆಗಿತ್ತು. ಮೊನ್ನೆನೂ ನಾವು ಟೊಮೆಟೊ ತರಕಾರಿ ಎಲ್ಲ ತೊಗೊಂಬಂದಿದ್ವಿ, ಆದ್ರೂ ಇಲ್ಲಿ ಫ್ರೆಶ್ಶಾಗಿ ಕಾಣಿಸ್ತಿತ್ತು ಅಂತೇಳಿ ತೊಗೊಂಬಂದೆ. 40 ರೂಪಾಯಿ kg, 50 ರೂಪಾಯಿಗೆ ಮಿಕ್ಸು ಎಲ್ಲ ತೊಗೊಂಡ್ರೆ 50 ರೂಪಾಯಿ ಅಂತಿತ್ತು. ಹಂಗಾಗಿ ಇದಿಷ್ಟು ತರಕಾರಿ 60 ರೂಪಾಯಿದು. 1 kgಕ್ಕಿಂತ ಜಾಸ್ತಿ ಇತ್ತು ಅಂತೇಳಿ
60 ರೂಪಾಯಿ ಕೊಟ್ಟು ಇಷ್ಟು ತರಕಾರಿ ಎಲ್ಲ ತೊಗೊಂಬಂದೆ. ಹಾಗೆ ಹೂವು ಬೇಕಿತ್ತು ಅಂತೇಳಿ ದೇವರಿಗೆ ಹೂವು ತೊಗೊಂಡು ಬಂದೆ. ಹೂವೂ ಚೆನ್ನಾಗಿತ್ತು ಫ್ರೆಶ್ ಆಗಿ ನೋಡಿ, ಸೇವಂತಿಗೆ ಮತ್ತು ಕನಕಾಂಬರ. ಇದು ಅರಿಶಿನ ಕುಂಕುಮ ಬೇಕಿತ್ತು ಅಂತೇಳಿ ಅರಿಶಿನ ಕುಂಕುಮ ತೊಗೊಂಬಂದೆ. ಹಾಗೆ ಒಂದು ರಂಗೋಲಿನೂ ಸ್ವಲ್ಪ ಇತ್ತು, ಹಾಗಾಗಿ ರಂಗೋಲಿನೂ ತೊಗೊಂಬಂದಿದ್ದಾಯಿತು. ಹಾಗೆ ಫ್ರೆಂಡ್ಸ್, ಇಲ್ಲಿ ರಸಮಲೈ ಒಂದು ಪಾರ್ಸಲ್ ತೊಗೊಂಬಂದಿದ್ದೀವಿ. ನಾನು ನನ್ನ ಹಸ್ಬೆಂಡ್ ತಿಂದ್ವಿ ಅಲ್ಲೇ. ಹಾಗೆಯೇ ನನ್ನ ಹಸ್ಬೆಂಡ್ ಅಲ್ಲೊಂದು ಸ್ವೀಟ್ ಅಂಗಡೀಲಿ ಬಾದಾಮ್ ಹಲ್ವ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಕೊಡಿಸಿದ್ರು. ನಾನು ಸ್ವಲ್ಪ ತಿಂದ್ಬಿಟ್ಟು ತನುಗಿಟ್ಟಿದ್ದೀನಿ. 65 ರುಪೀಸು ಇಷ್ಟಕ್ಕೆ, ಅಂದರೆ 50 ಗ್ರಾಮಿಗೆ 65 ರುಪೀಸ್ ಇದು. ಸಾರಿ 50 ಗ್ರಾಮಿಗೆ ನೋಡಿ, ಸಖತ್ತಾಗಿತ್ತು ಮಾತ್ರ. ನಾನು ಸ್ವಲ್ಪ ತಿಂದ್ಬಿಟ್ಟು ತನುಗೆ ಅಂತ ಇಟ್ಟಿದ್ದೀನಿ. ತನುಗೆ ಹಂಗೆ ರಸಮಲೈ ಒಂದು ಕಪ್ಪಲ್ಲಿ ಪಾರ್ಸಲ್ ತೊಗೊಂಬಂದೆ, ಅದನ್ನು ಕೂಡ ಹಂಗೆ ಇಟ್ಟಿದ್ದೀನಿ. ಎಷ್ಟು ತಿಂದರೂ ಇನ್ನೂ ತಿನ್ನಬೇಕು ಅನ್ನಿಸ್ತಾಯಿತ್ತು, ಅಷ್ಟೊಂದು ಟೇಸ್ಟಿಯಾಗಿತ್ತು. ತನುಗೊಂದು ಸ್ವಲ್ಪ ಇಟ್ಬಿಟ್ಟು ನಾನೊಂದು ಸ್ವಲ್ಪ ತಿಂದೆ. ಹಾಗೆ ತನು ಸ್ಕೂಲಿಂದ ಬಂದಮೇಲೆ ಅವಳ ಕೈಯಲ್ಲೇ ಗಿಡ ಹಾಕ್ಸೋಣ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಅವಳು ನಾನೇ ಹಾಕ್ತೀನಿ ಅಂತ ಆಸೆ ಪಡ್ತಾಳೆ ಅಂತೇಳಿ ಸರಿ ಅವಳ ಕೈಯಲ್ಲೇ ನಡೆಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಗಿಡನ ಇಟ್ಟಿದ್ದೆ. ಸ್ಕೂಲಿಂದ ಈಗ ಅವಳು ಬಂದ ಮೇಲೆ ಈಗ ಅವಳೇನೇ ಗಿಡನ ನೆಡ್ತಾ ಇದ್ದಾಳೆ. ಮಣ್ಣಲ್ಲಿ ಸಣ್ಣ ಹುಳ ಇತ್ತು, ಹಂಗಾಗಿ ನಾನು ತೆಗಿಯಲ್ಲ ನೀವೇ ತೆಕ್ಕೊಡಿ ಅಂತಂದ್ಲು. ಸರಿ ಅಂದ್ಕೊಂಡು ನಾನೇ ಈಗ ತೆಗಿತಾ ಇದ್ದೀನಿ. ಟೊಮೆಟೊ ಗಿಡ ಹಾಗೆ ಬಾಕ್ಕೊಳ್ತಾ ಇದೆ ಫ್ರೆಂಡ್ಸ್. ಇದು ಸರಿಯಾಗಿ ಗ್ರಿಪ್ ಇರಲಿಲ್ಲ, ಅದಕ್ಕೆ ಇಲ್ಲಿಂದ ತೆಗೆದು ಸ್ವಲ್ಪ ಮಣ್ಣನ್ನು ಗ್ರಿಪ್ಪಿಗೆ ಕೊಟ್ಕೊಳ್ಳೋಣ ಅಂತೇಳಿ ಕೊಡ್ತಾ ಇದ್ದೀನಿ. ಇದೆಲ್ಲ ಪೇಪರೆಲ್ಲ ಗುಡಿಸಿ ಎತ್ತಾಕ್ಬಿಡು. ಸ್ವಲ್ಪ ನೀರು ಹಾಕ್ಬಿಡು ಎಲ್ಲ. ಕೊಡು ಎರಡು ಬೀನ ಡಸ್ಟ್ಬಿನ್ ಅಡಿಕ. ಫ್ರೆಂಡ್ಸ್, ಈಗ ಗಿಡ ನೆಟ್ಟಿದ್ದಾಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಖುಷಿ ಆಯಿತು ನನಗೆ. ದಾಸವಾಳ ಗಿಡ ತೊಗೊಂಬಂದಿದ್ದು. ಒಂದೊಂದು ಹೂವು ದೇವರಿಗಿಟ್ರು ಕೂಡ ಅಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸುತ್ತೆ. ಹಂಗಾಗಿ ನಂಗೆ ತುಂಬ ಇಷ್ಟ ದಾಸವಾಳ. ನೋಡಿ, ಬಿಳಿ ದಾಸವಾಳ ಒಂದು ತರಬೇಕು. ಆ ಕಡೆ ಪಾಟಲ್ಲಿ ಅದೊಂದು ಒಣಗಿರೋ ಥರ ಇದೆ. ಇದು ಡೈಲಿ ಹೂವಿನ ಗಿಡ ಹೋಗ್ಬಿಡ್ತದು. ಚೆನ್ನಾಗಿ ದೊಡ್ಡದಾಗಿ ಬೆಳೆಯುತ್ತೆ, ಬಟ್ ಅದು ಒಂದು ಸತಿನೂ ಇಷ್ಟು ವರ್ಷದಲ್ಲಿ ಒಂದು ಸತಿನೂ ಹೂವು ಬಿಡಲಿಲ್ಲ. ಇದನ್ನು ಕಿತ್ತಾಕ್ಬಿಟ್ಟತ್ಲಾಗೆ ಬಿಳಿ ದಾಸವಾಳ ತಂದು ಹಾಕೋಣ ಅಂತ ಇದ್ದೀನಿ. ತರ್ಬೋದಿತ್ತು, ಮತ್ತು ನಾನೇನೇ ತರಲಿಲ್ಲ. ಬಿಳಿ ದಾಸವಾಳ ಚಿಕ್ಕದಿದ್ದರೆ ತರ್ತಾಯಿದ್ದೆ, ದೊಡ್ಡದಲ್ಲಿತ್ತು ಪಾಟಲ್ಲಿ. ಇಲ್ಲಿ ದೊಡ್ಡ ಪಾಟಲ್ಲಿ ತಂದು ಇಟ್ಕೊಂಡ್ರೆ ಸರಿಯಾಗಲ್ಲ ಅಂತೇಳಿ ನಾನೇನೇ ತರಲಿಲ್ಲ. ನೋಡಿ, ಹಾಗೆಯೇ ಇಲ್ಲಿ ಸೇವಂತಿಗೆ ಹೂವಿಗೆ ಇದು ಮರೆ ಆಗ್ತೈತೆ, ಸ್ವಲ್ಪ ಆ ಕಡೆಗೆ ಇಡಬೇಕು. ಸೇವಂತಿಗೆ ಹೂವೂ ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಡ್ತು ಫ್ರೆಂಡ್ಸ್, ನಿಜವಾಗ್ಲೂ. ಈ ಟೊಮೆಟೊ ಗಿಡನೂ ಚೆನ್ನಾಗಿ ಬೆಳೆದೈತೆ. ನೋಡೋಣ ಟೊಮೆಟೊ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಮನಿ ಪ್ಲ್ಯಾಂಟ್ ನೋಡಿ, ಇಲ್ಲಿ ಹೊರಗಡೆ ಇಟ್ಟಿದ್ಮೇಲಂತೂ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇದು ಒಳಗಡೆ ಚಿಗುರ್ತಾನೆ ಇರಲಿಲ್ಲ, ಹೊರಗಡೆ ಇಟ್ಟಿದ್ಮೇಲೆ ಎಲೆ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತಾ? ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.